ಕುಂದಾಪುರ ಅವರ ತಂದೆ ಆರೋಪ ಮಾಡ್ತಿರೋದೇ ಆಸ್ತಿಗೋಸ್ಕರ. ಒಂದೊಂದು ಮಾತಿಗೂ ತಾಯಿ ರೋಹಿಣಿ ಕೌಂಟರ್ ಕೊಟ್ಟಿದ್ದಾರೆ. ಇನ್ನು ಬೆಳಗ್ಗೆಯಿಂದ ನೀವೆಲ್ಲ ನೋಡ್ತಿರ್ಬೋದು, ಬಿಗ್ ಬಾಸ್ ಖ್ಯಾತಿಯ ಚೈತ್ರಾ ಕುಂದಾಪುರ ಅವರ ಮೇಲೆ ಖುದ್ದು ಅವರ ತಂದೆನೇ ಬಾಲಕೃಷ್ಣ ನಾಯ್ಕ ಅವರೇ ಒಂದು ಆರೋಪ ಮಾಡಿದ್ರು. ಅಂದರೆ ಸಾಲು ಆರೋಪ, ಒಂದು ಆರೋಪ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಇಲ್ಲಿ ಚೈತ್ರಾ ಕುಂದಾಪುರ ಅವರು ಇಲ್ಲಿ ಅವರು ಹಸ್ಬೆಂಡ್ ಆಗಿರ್ಬೋದು ಮತ್ತು ಅವರ ಒಂದು ಪತ್ನಿ, ಈಗ ಬಾಲಕೃಷ್ಣ ಅವರ ಪತ್ನಿ ಅಂದರೆ ಚೈತ್ರಾ ಕುಂದಾಪುರ ಅವ್ರ ತಾಯಿ ಕೂಡ ಇಲ್ಲಿ ಚೈತ್ರಾಗೆ ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ. ಮತ್ತು ಇಲ್ಲಿ ಚೈತ್ರಾ ಕುಂದಾಪುರ ಅವರ ಹಸ್ಬೆಂಡ್ ಏನಿದ್ದಾರೆ, ಇವಾಗಷ್ಟೇ ಮದುವೆ ಆಗಿದ್ದಾರೆ, ಅವರು ಕೂಡ ಇಲ್ಲಿ ಕಳ್ಳರು ಅಂತಂದ್ಬಿಟ್ಟು ಇಲ್ಲಿ ಆರೋಪನ ಮಾಡಿದರು. ಅಂದರೆ ಇವ್ರ ಕೆಲಸನೇ ಬೇರೆಯವ್ರದ್ದು ತಲೆ ಹೊಡೆದ್ಬಿಟ್ಟು ದುಡ್ಡು ಮಾಡೋದು ಅಂತ ಕೂಡ ಇಲ್ಲಿ ಚೈತ್ರಾ ಕುಂದಾಪುರ ಅವ್ರ ತಂದೆ ಇಲ್ಲಿ ಚೈತ್ರಾ ಕುಂದಾಪುರ ಅವ್ರ ಮೇಲೆ ಮತ್ತು ಅವ್ರ ಹಸ್ಬೆಂಡ್ ಮೇಲೆ ಮತ್ತು ಇಲ್ಲಿ ಸ್ವತಃ ಅವ್ರ ಪತ್ನಿ ಮೇಲೆ ಆರೋಪನ ಮಾಡಿದರು. ಈಗ ಆ ಆರೋಪಕ್ಕೆಲ್ಲ ಒಂದು ಪೊಲೀಸ್ ಸ್ಟಾಪ್ ಇಡೋ ರೀತಿ ಇಲ್ಲಿ ಕಾಣಿಸ್ತಿದ್ದಾರೆ ಚೈತ್ರಾ ಕುಂದಾಪುರ ಅವರ ತಾಯಿ ರೋಹಿಣಿಯವರು. ಈ ಒಂದು ಆರೋಪ ಬಂದು ಆಸ್ತಿಗೋಸ್ಕರ ದೊಡ್ಡ ಮಗಳ ಇದು ಕುತಂತ್ರ ಅಂತಂದ್ಬಿಟ್ಟು ರೋಹಿಣಿಯವರು ಹೇಳಿದ್ದಾರೆ. ಅಂದರೆ ನನ್ನ ಪತಿ ಜವಾಬ್ದಾರಿ ಇಲ್ಲದ ವ್ಯಕ್ತಿ, ಮನೆಯ ಯಾವ ಕಷ್ಟಕ್ಕೂ ಕೂಡ ಸ್ಪಂದಿಸಲ್ಲ, ದೊಡ್ಡ ಮಗಳು ಹೇಳಿಕೊಟ್ಟದ್ದನ್ನು ಅವರು ಹೇಳ್ತಿದ್ದಾರೆ ಅಷ್ಟೇ. ಅವರು ಯಾವ ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಂಡ ವ್ಯಕ್ತಿಯಲ್ಲ, ಕೆಲಸ ಮಾಡ್ತೇನೆ ಅಂತಂದ್ಬಿಟ್ಟು ಎಲ್ಲೆಲ್ಲೋ ಹೋಗ್ತಾರೆ, ದುಡಿದ ಹಣನ ದೊಡ್ಡ ಮಗಳಿಗೆ ತಂದು ಕೊಡ್ತಾರೆ. ನನ್ನ ದೊಡ್ಡ ಮಗಳು ಆಸ್ತಿಗೋಸ್ಕರ ತಂದೆಗೆ ಈ ರೀತಿ ಮಾತಾಡು ಅಂತಂದ್ಬಿಟ್ಟು ಹೇಳ್ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ರೋಹಿಣಿಯವರು ಇಲ್ಲಿ ಅವರ ಹಸ್ಬೆಂಡ್ ಏನು ಹೇಳಿದ್ರು ಅದಕ್ಕೆ ಸಖತ್ತಾಗಿ ಕೌಂಟ್ರು ಕೂಡ ಕೊಟ್ಟಿದ್ದಾರೆ. ಚೈತ್ರಾ ಕುಂದಾಪುರ ಅವ್ರ ಮೇಲೆ ಈಗ ಅವ್ರ ತಂದೆ ಏನು ಆರೋಪ ಮಾಡಿದ್ರು ಅದೇ ರೀತಿ ಇಲ್ಲಿ ರೋಹಿಣಿಯವರು ಕೂಡ ಅವ್ರ ಗಂಡನ ಬಗ್ಗೆ ಸಾಲು ಆರೋಪನ ಮಾಡಿದ್ದಾರೆ ಮತ್ತು ಕೌಂಟ್ರು ಕೂಡ ಕೊಟ್ಟಿದ್ದಾರೆ. ಮಕ್ಕಳನ್ನ ಇಲ್ಲಿ ಓದಿಸ್ಬೇಕಾದ್ರೆ ಅವರು ಸಹಾಯ ಮಾಡಲಿಲ್ಲ, ಕೆಲ್ಸಕ್ಕೆ ಹಾಕು ಅಂತ ಹೇಳಿದ್ರಂತೆ. 3 ಹೆಣ್ಮಕ್ಳಿಗೂ ಕೂಡ ವಿದ್ಯಾಭ್ಯಾಸ ನೀಡಿದ್ದು ಅವರು ಅಲ್ವೇ ಅಲ್ಲ. ಆ ಒಂದು ಕಾಲದಲ್ಲಿ 1.5 ಇಂದ 2 ಲಕ್ಷ ರೂಪಾಯಿಲಿ ಮನೆ ಕಟ್ಟಿದ್ರು. ಅವರು ಮನೆ ಕಟ್ಟಿದ್ದು ಈಗ ಬಿದ್ದು ಕೂಡ ಹೋಗಿದೆ. ನನ್ನ ಗಂಡನಿಗೆ ಮಾತಾಡೋಕ್ಕೆ ಬರಲ್ಲ, ಅವರು ಒಂದು ರೀತಿಯ ಮಾನಸಿಕ ಖಿನ್ನತೆಯ ವ್ಯಕ್ತಿ, ರಾತ್ರೋರಾತ್ರಿ ಮನೆ ಬಿಟ್ಬಿಟ್ಟು ಹೋಗ್ತಾರೆ, ಕೆಲವೊಮ್ಮೆ ಏನೋ ಮಾತಾಡೋಕೆ ಹೋಗ್ತಾರೆ, ಅದು ಏನೋ ಮಾತಾಡ್ಬಿಟ್ಟು ಅದು ಅವ್ರಿಗೆ ಗೊತ್ತಾಗಲ್ಲ ಅಂತಂದ್ಬಿಟ್ಟು ಇಲ್ಲಿ ರೋಹಿಣಿಯವರು ಹೇಳಿದ್ದಾರೆ. ರೋಹಿಣಿಯವರು ಇಲ್ಲಿ ಅವ್ರ ಹಿರಿ ಮಗಳು ಅಂದರೆ ದೊಡ್ಡ ಮಗಳು ಚೈತ್ರಾ ಕುಂದಾಪುರ ಅವ್ರ ಅಕ್ಕನ ಮೇಲೆ ಇಲ್ಲಿ ಆರೋಪಗಳ ಸುರಿಮಳೆನೇ ಇಲ್ಲಿ ಸುರಿಸಿದ್ದಾರೆ ಅಂತ ಕೂಡ ಹೇಳ್ಬೋದು. ಇಲ್ಲಿ ಅವ್ರ ದೊಡ್ಡ ಮಗಳ ಬಗ್ಗೆ ಏನು ಹೇಳ್ಕೊಂಡಿದ್ದಾರೆ ಅಂತಂದರೆ, ನಾನು ಸ್ವಲ್ಪ ಇಲ್ಲಿ ಚೂರುಪಾರು ಹಣನ ದೊಡ್ಡ ಮಗಳ ಗಂಡನ ಸೊಸೈಟಿಲಿ ಇಟ್ಟಿದ್ದೆ, ಅದನ್ನು ಕೂಡ ನನ್ನ ಗಂಡ ದೊಡ್ಡ ಮಗಳಿಗೇನೆ ಕೊಟ್ಟಿದ್ದಾರೆ. ನಮಗೀಗ ಭೂಮಿ ಬೇಕು ಅಂತಂದ್ಬಿಟ್ಟು ದೊಡ್ಡ ಮಗಳು ನಮ್ಮ ಬೆನ್ನು ಬಿದ್ದಿದ್ದಾಳೆ, ಅವಳ ಮನೆಗೆ ಸಹಾಯ ಮಾಡಲು ಚೈತ್ರಾ ಜಾಗ ಕೂಡ ಬರೆದು ಕೊಟ್ಟಿದ್ದಾಳೆ, 25 ಲಕ್ಷ ಲೋನ್ ಕೂಡ ನಾವೇ ಮಾಡಿಕೊಟ್ಟಿದ್ದೇವೆ. ಆದರೆ ಅದು ಕೂಡ ಅವ್ರಿಗೆ ಸಾಕಾಗಿಲ್ಲ. ಈಗ ಅವ್ರ ಅಪ್ಪನ ಬಳಿ ದೊಡ್ಡ ಮಗಳು ಹೇಳಿದಾಳೆ, ಅವ್ರ ಹತ್ರ ಸೈನ್ ಕೂಡ ಹಾಕಿಸ್ಕೊಂಡಿದ್ದಾಳೆ, ನಮ್ಮ ಹತ್ರ ಇರೋ ಜಾಗನ ಇಲ್ಲಿ ಲಪ್ತಾಯಿಸೋಕ್ಕೆ ಇಲ್ಲಿ ಪ್ಲ್ಯಾನ್ ಕೂಡ ಮಾಡಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಚೈತ್ರಾ ಕುಂದಾಪುರ ಅವ್ರ ಅಕ್ಕ ಇದ್ದಾರಲ್ಲ ಅವ್ರ ಬಗ್ಗೆ ಇಲ್ಲಿ ಅವ್ರ ತಾಯಿ ಈಗ ರೋಹಿಣಿಯವರು ಈಗ ಆಪಾದನೆ ಕೂಡ ಮಾಡಿದ್ದಾರೆ. ಇದು ಎಷ್ಟು ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಬಟ್ ಆದರೆ ಈಗ ಬೆಳಿಗ್ಗೆಯಿಂದ ಚೈತ್ರಾ ಕುಂದಾಪುರ ಅವ್ರ ಬಗ್ಗೆ ಇಲ್ಲಿ ಅವ್ರ ಅಪ್ಪ ಏನು ಹೇಳಿದ್ರು ಅದಕ್ಕೆ ಇಲ್ಲಿ ರೋಹಿಣಿಯವರು ಕೌಂಟ್ರು ಕೊಟ್ಟಿರೋದು. ಇನ್ನು ಚೈತ್ರಾ ಕುಂದಾಪುರ ಮದುವೆಗೆ ಇಲ್ಲಿ ಬರ್ದೇ ಇರಂಗೆ ತಡೆದಿದ್ದೆ ದೊಡ್ಡ ಮಗಳು, ಅಂದರೆ ಇವಾಗ ಚೈತ್ರಾ ಕುಂದಾಪುರ ಅವ್ರ ಅಕ್ಕನೇ ಇಲ್ಲಿ ಚೈತ್ರಾ ಅವ್ರ ಮದುವೆಗೆ ಬರ್ದೇ ಇರೋ ಹಾಗೆ ತಡೆದಿರೋದು ಅಂತಂದ್ಬಿಟ್ಟು ಇಲ್ಲಿ ರೋಹಿಣಿಯವರು ಹೇಳಿದ್ದಾರೆ. ನಮ್ಮ ಮಾನ ಮರ್ಯಾದೆ ಇಲ್ಲಿ ಹರಾಜಕಕ್ಕೆ ನಿಂತಿರೋದೇ ನನ್ನ ದೊಡ್ಡ ಮಗಳು ಅಂತಂದ್ಬಿಟ್ಟು ರೋಹಿಣಿಯವರು ಹೇಳ್ಕೊಂಡಿದ್ದಾರೆ. ಇಲ್ಲಿ ಚೈತ್ರಾ ಕುಂದಾಪುರ ಅವ್ರ ತಂದೆಗೆ ಮದುವೆಗೆ ಬರಬೇಕು ಅಂತಂದ್ಬಿಟ್ಟು ಇಷ್ಟ ಇತ್ತಂತೆ, ಆದರೆ ಅವ್ರ ದೊಡ್ಡ ಮಗಳು ಇಲ್ಲಿ ಬರೋಕ್ಕೆ ಬಿಟ್ಟಿಲ್ಲ ಅಂತಂದ್ಬಿಟ್ಟು ಕೂಡ ಇಲ್ಲಿ ರೋಹಿಣಿಯವರು ಹೇಳ್ಕೊಂಡಿದ್ದಾರೆ. ಅಂದರೆ ಇಲ್ಲಿ ಅವ್ರ ದೊಡ್ಡ ಮಗಳು ಸರಿ ಇಲ್ಲ ಅಂತಂದ್ಬಿಟ್ಟು ರೋಹಿಣಿಯವರು ಹೇಳ್ತಿದ್ರೆ, ರೋಹಿಣಿ ಅಂತಂದರೆ ಚೈತ್ರಾ ಕುಂದಾಪುರ ಅವರ ತಾಯಿ, ಅವರು ಇಲ್ಲಿ ಮದುವೆಗೆ ಬರೋಕ್ಕೆ ಅವ್ರ ತಂದೆಗೆ ಇಷ್ಟ ಆಯ್ತಂತೆ, ಚೈತ್ರಾ ಕುಂದಾಪುರ ತಂದೆಗೆ ಬರ್ತೀನಿ ಅಂತ ಕೂಡ ಹೇಳಿದ್ರಂತೆ. ಆದರೆ ಇಲ್ಲಿ ಆಸ್ತಿ ವಿಚಾರಕ್ಕೆ ಆ ಜಾಗ ಬೇಕು, ಇಲ್ಲಿ ಸಹಿ ಹಾಕಲ್ಲ ಅಂತಂದ್ಬಿಟ್ಟು ರೋಹಿಣಿಯವರು ಹೇಳಿದ್ರಂತೆ ಚೈತ್ರಾ ಕುಂದಾಪುರ ಅವರ ತಾಯಿ. ಅದಕ್ಕೋಸ್ಕರನೇ ಮದುವೆಗೂ ಕೂಡ ಬರೋಕ್ಕೆ ಬಿಟ್ಟಿಲ್ಲ ಅಂತಂದ್ಬಿಟ್ಟು ಇಲ್ಲಿ ರೋಹಿಣಿಯವರು ಅವ್ರ ದೊಡ್ಡ ಮಗಳ ಬಗ್ಗೆ ಆರೋಪನ ಮಾಡಿದ್ದಾರೆ. ಇನ್ನಿಲ್ಲಿ ಆಸ್ತಿ ವಿಚಾರವಾಗಿ ಅವ್ರ ತಂದೆ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ಬಟ್ ನಾನಿಲ್ಲಿ ಸೈನ್ ಹಾಕಲ್ಲ ಅಂತ ಅಂದಿದ್ದಕ್ಕೆ ಈ ಎಲ್ಲ ವಿಚಾರಗಳನ್ನ ಅಂದರೆ ಇಲ್ಲದೆ ಇರೋ ವಿಚಾರಗಳನ್ನ ಇಲ್ಲಿ ತಗೊಂಬಂದ್ಬಿಟ್ಟು ಹೇಳ್ತಿದ್ದಾರೆ. ಅಂದರೆ ಅವ್ರ ಮಗಳು ಕುಮ್ಮತ್ತಿಂದನೇ ಇಲ್ಲಿ ಚೈತ್ರಾ ಕುಂದಾಪುರ ಅವ್ರಿಗೆ ಬ್ಯಾಡ್ ಒಪಿನಿಯನ್ ಬರಲಿ ಅಂತಂದ್ಬಿಟ್ಟು ತಂದೆ ಮತ್ತು ಮಗಳು ಇಬ್ಬರು ಸೇರಿ ಈ ರೀತಿಯಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ರೋಹಿಣಿಯವರು ಹೇಳಿದ್ದಾರೆ. ಸೊ ವೀಕ್ಷಕರೇ, ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ? ಇಲ್ಲಿ ಚೈತ್ರಾ ಕುಂದಾಪುರ ಅವ್ರದ್ದು ಏನಾದರೂ ತಪ್ಪಿದೆ ಅಂತ ಅನಿಸ್ತಿದೆಯಾ? ಇಲ್ಲ ಅಂತಂದರೆ ಇಲ್ಲಿ ಚೈತ್ರಾ ಕುಂದಾಪುರ ಅವ್ರ ತಂದೆ ಹೇಳಿದ ನಿಜ ಅನ್ಸುತ್ತಾ? ಇಲ್ಲ ಅಂತಂದರೆ ಅವ್ರ ತಾಯಿ ರೋಹಿಣಿಯವರು ಈಗ ಹೇಳ್ತಾ ಇರೋದು ಸ್ಟೇಟ್ಮೆಂಟ್ ನಿಜ ಅಂತ ಅನ್ಸುತ್ತಾ? ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.